ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿಗೌಡ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಂಗೆ ಗೊತ್ತು ಹಬ್ಬ ಆದಮೇಲೆ ವಿಡಿಯೋ ಬಂದಿರುತ್ತೆ, ಬಿಲೇಟೆಡ್ ಆಗಿ ವಿಶೇಷನ ಇಟ್ಕೊಳ್ಳಿ. ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಿಗ್ಗೆನೇ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಗಿದ್ದಾಗಲಿ ಬ್ಲಾಗ್ ಮಾಡೇ ಬಿಡೋಣ ಅಂತ. ಐ ಥಿಂಕ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ನ ಮಾಡಬೇಕು ಆಯಿತಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೇಕು. ಜಾಸ್ತಿ ವ್ಯೂಸ್ ಬರಬೇಕು ಅಂತ ಪ್ರತಿ ಸರಿ ಹೇಳ್ತೀನಿ, ಬಟ್ ಅದಾಗಲ್ಲ. ಆದ್ರೂ ಮರಳಿ ಪ್ರಯತ್ನವ ಮಾಡು ಅಂತ ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ. ಮತ್ತು ಇಲ್ಲಿ ಬೆಳಗ್ಗೆ ಎದ್ದು ನಮ್ಮಮ್ಮ ಮನೆ ಕ್ಲೀನೆಲ್ಲ ಮಾಡ್ಕೊಂಡು, ಹಿಂದೆ ದಿನವೇ ಮನೆ ಕ್ಲೀನೆಲ್ಲ ಮಾಡಿದ್ವಿ. ಜಸ್ಟ್ ಮನೆ ಮಾತ್ರ ಒರೆಸ್ಕೋಬೇಕಿತ್ತು. ಅದಕ್ಕೆ ಎದ್ದು ಬಾಗಿಲಿಗೆ ನೀರೆಲ್ಲ ಹಾಕಿತ್ತು. ನಾನು ರಂಗೋಲಿ ಬಿಡ್ತೀನಿ ಅಂತ ಫುಲ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದನ್ನು ಬಿಡೋಕ್ಕೆ ಅಂತ ಹೋದೆ. ಬಟ್ ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಹಾಗಾಗಿ ಹಿಂಗೋ ಸುಮಾರು ಬಂತು, ಚೆನ್ನಾಗೈತೆ ಅಂತ ಅನ್ಕೋತೀನಿ. ನೆಕ್ಸ್ಟು ಅಲ್ಲಿಂದ ಮತ್ತೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ತಿಂಡಿಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಗೀ ರೈಸ್ ಮಾಡಿದ್ದು. ಗೀ ರೈಸ್ ಮತ್ತು ವೆಜಿಟೇಬಲ್ ಕೂಟ್ ಮಾಡಿದ್ದು ಚೆನ್ನಾಗಿತ್ತು. ಅದೇನು ಮಾಡೋದು ಅಂತ ಕ್ವಿಕ್ಕಾಗಿ ಒಂದು ರೆಸಿಪಿ ಹೇಳ್ಬಿಡ್ತೀನಿ. ಫಸ್ಟು ಒಂದು ಜಾರಲ್ಲಿ ಕೂಟ್ ಮಾಡೋಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ ಬದಲು ನೀವು ಗೋಡಂಬಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಒಂದು 4-5 ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೋದು. ನನಗೇನೋ ಫ್ಲೇವರ್ ಇಷ್ಟ ಆಗೋಲ್ಲ, ಹಾಗಾಗಿ ಹಾಕಿಲ್ಲ ಅಷ್ಟೇ. ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು, ಅದಾದಮೇಲೆ ತರಕಾರಿಗಳನ್ನ ಹಾಕ್ಕೊಂಡು, ನಿಮಗೆ ಯಾವೆಲ್ಲ ತರಕಾರಿ ಇಷ್ಟ ಆಗುತ್ತೆ ಎಲ್ಲ ತರಕಾರಿನೂ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಯುತ್ತೆ, ನೋಡ್ಕೋಬೋದು. ಸ್ವಲ್ಪ ಗ್ರೇವಿ ಟೈಪಲ್ಲೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು. ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ಬೇಕಿದ್ದರೆ ನೀವು ಗರಂ ಮಸಾಲ ಪೌಡ್ರು ಎಲ್ಲ ಹಾಕ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಅದು ವಿಡಿಯೋ ಮಿಸ್ ಆಗೈತೆ. ನೆಕ್ಸ್ಟು ಗೀ ರೈಸ್ಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ತುಪ್ಪದಲ್ಲೂ ಕೂಡ ಮಾಡ್ಬೋದು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಸ್ಟಾರ್ ಹೂವು ಬರುತ್ತಲ್ಲ ಅದು, ಅದಾದಮೇಲೆ ಸ್ವಲ್ಪ ಮೊಸರು, ಹಾಲು, ಹಸಿ ಬಟಾಣಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಹಾಕಿದ್ರೂ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ. ಅದಕ್ಕೆ 4 ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು. ಈ ಥರ ಕುದಿಯೋ ಟೈಮಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ನಾನೇನು ನೀರಲ್ಲಿ ನೆನೆಸಿಟ್ಟಿರಲಿಲ್ಲ, ಜಸ್ಟ್ ತೊಳೆದು ಹಾಗೆ ಇಟ್ಟಿದ್ದೆ. ಆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಕುದಿ ಬರಬೇಕು, ಹಾಗೆ ಮುಚ್ಚಿಡಬಾರ್ದು, ಅನ್ನ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಹಾಗೆ ಇಟ್ಟು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡಿದ್ದೀನಿ. ಅಲ್ಲಿಗೆ ಗೀ ರೈಸ್ ರೆಡಿ ಆಗಿರುತ್ತೆ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ, ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟು ಇಲ್ಲಿ ನಾನು ಎಳ್ಳು ಬೆಲ್ಲ ಬೀರ್ಸೋಣ ಅಂತ ಈ ವರ್ಷ ಅಂದ್ಕೊಂಡಿದ್ದೆ ಪಾಪು ಕೈಲಿ. ಹಾಗಾಗಿ ಎಳ್ಳು ಬೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮನೇಲೇ ಕೊಬ್ಬರಿ ಇತ್ತು. ಕೊಬ್ಬರಿನ ಫಸ್ಟು ತುರಿದಿಟ್ಕೊಂಡು, ಅಂದರೆ ಮೇಲ್ಗಡೆದೆಲ್ಲ ತುರಿದು ತೆಗ್ದುಬಿಟ್ಟು ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ದೆ. ಅದು ಸ್ವಲ್ಪ ಆಯಿಲ್ ಥರ ಇರುತ್ತಲ್ಲ ಅದು ಹೋಗಲಿ ಅಂತ. ಅದಾದಮೇಲೆ 1 ಗ್ಲಾಸ್ ಕೊಬ್ಬರಿ ತೊಗೊಂಡಿದ್ದೆ. ಅದೇ ಗ್ಲಾಸಲ್ಲಿ ಹುರ್ಗಡ್ಲೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದೇನು ತೀರಾ ರೋಸ್ಟ್ ಮಾಡಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗಾಗೋಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಗ್ಲಾಸಲ್ಲಿ 1 ಗ್ಲಾಸು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜ ಮಾತ್ರ ಫುಲ್ ಅದು ಸಿಪ್ಪೆ ರಿಮೂವ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಾದಮೇಲೆ ಅಂದರೆ ಡ್ರೈ ರೋಸ್ಟೇ ಮಾಡ್ಕೋಬೇಕು. ನೆಕ್ಸ್ಟು ನೋಡಿ ಈ ಥರ ಆಗುತ್ತೆ. ಅದಾದಮೇಲೆ ಅದನ್ನು ಫುಲ್ಲು ಸಿಪ್ಪೆ ತೆಕ್ಕೋಬೇಕು. ಅದನ್ನು ಸಿಪ್ಪೆ ತೆಗಿಯೋಕ್ಕೆ ನಮ್ಮಮ್ಮನ ಕೈ ಕೊಟ್ಟು, ನೆಕ್ಸ್ಟು ಎಳ್ಳು ಸೇಮ್ ಗ್ಲಾಸಲ್ಲಿ ಸ್ವಲ್ಪ ಒಂದು 3/4 ಭಾಗ ಅಷ್ಟು ಮಾತ್ರ ತೊಗೊಂಡಿದ್ದೆ ಎಳ್ಳನ್ನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ, ಆವಾಗ ಅದು ಕಲ್ಯಾಣ ಸೇವೆ ಅಂತ ಬರ್ತಿತ್ತು ನೋಡಿ, ವೈಟ್ ಕಲರು ಅದು, ಮತ್ತು ಕಲರ್ದೆಲ್ಲ ಬೆಲ್ಲದ ಅಚ್ಚು, ಆಮೇಲೆ ಸಕ್ಕರೆದು ಬರುತ್ತಲ್ಲ, ಇದೆಲ್ಲ ನಾನು ರಾಮನಗರದಲ್ಲಿ ತೊಗೊಬಂದಿದ್ದೆ. 1 ಪ್ಯಾಕೆಟ್ 20 ರೂಪೀಸ್ ಏನೋ ಸಾಕಾಯಿತು. ಅಷ್ಟೂ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಿಕ್ಸ್ ಮಾಡಿಕೊಂಡು ಮನೇಲೇ ಬೆಲ್ಲ ಅಚ್ಚು ಬೆಲ್ಲ ಇರುತ್ತಲ್ಲ ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಯಾಕೆಟ್ ಮಾಡಿ ಎತ್ತಿಟ್ಟೆ. ಸಂಜೆಗೆ ಪಾಪು ಕೈಲಿ ಬೀರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಸಂಜೆ ಆಲ್ರೆಡಿ ಒಂದು 5:30 ಆಗಿತ್ತು. ಆವಾಗ ನಮ್ಮ ಅಕ್ಕರ ಮನೇಲೆಲ್ಲ ರೆಡಿ ಆಗೈತಾ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಹಸುನೇ ಕಿಚ್ಚಾಯಿಸ್ಬಿಟ್ಟಿದ್ರು. ನಾನು ಒಳಗಡೆನೇ ಇದ್ದೆ. ಪ್ರತಿ ವರ್ಷ ಹೋಗ್ತಿದ್ವಿ, ಯಾಕೆ ನನ್ನ ಫ್ರೆಂಡು ಬರ್ತಿದ್ಲು. ಈ ವರ್ಷ ಅವಳು ಬಂದಿಲ್ಲ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು. ನಾನು ನಮ್ಮ ಅಕ್ಕನ ಮಗಳು ರೆಡಿ ಇದ್ದಾಳಾ ಎಳ್ಬೀರಕ್ಕೆ ಹೋಗೋಕ್ಕೆ ಅಂತ ನೋಡೋಕ್ಕೆ ಅಂತ ಹೋಗಿದ್ದೆ. ಆದರೆ ಅಷ್ಟರಲ್ಲಿ ಆಗೋಗಿತ್ತು. ಅದಾದಮೇಲೆ ನಮ್ಮ ಅಕ್ಕ ಪಾಪ ಬೆಳಗ್ಗೆ ಎಲ್ಲ ಕಷ್ಟ ಬಿದ್ದು ರಂಗೋಲಿ ಬಿಟ್ಟಿತ್ತು, ಚೆನ್ನಾಗಿತ್ತು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡು ಹಸು ಕಿಚ್ಚಾಯಿಸ್ಬಿಟ್ಟವ್ರಲ್ಲ ಅಂತ ಅದನ್ನು ನೋಡಿಕೊಂಡು ವೀಡಿಯೋ ಮಾಡ್ಕೋತಿದ್ದೆ. ಅಯ್ಯೋ, ನಾನು ಇದಕ್ಕೆ ವೀಡಿಯೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೆ, ನಮ್ಮೂರ ಹಬ್ಬ ಹೀಗಿರುತ್ತೆ ಅಂತ. ಬಟ್ ಅದಾಗಲಿಲ್ಲ, ನಾನು ಬರೋಷ್ಟರಲ್ಲೇ ಆಗೋಗಿತ್ತು. ಮತ್ತು ಪ್ರತಿ ವರ್ಷ ಇನ್ನೂ ಚೆನ್ನಾಗೇ ನಡೀತೈತೆ. ಆದರೆ ಈ ವರ್ಷ ಏನೋಪ್ಪ ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಇದು ನನ್ನ ಫ್ರೆಂಡ್ ಫೋನಲ್ಲಿ ಮಾಡಿದ ವೀಡಿಯೋ. ಅವ್ನು ಸ್ಟೇಟಸ್ಗೆ ಹಾಕಿದ್ದ ಅಂದ್ಬಿಟ್ಟು ಕಳ್ಸಿಸ್ಕೊಂಡು ಆ್ಯಡ್ ಮಾಡಿದೆ ಅಷ್ಟೇ. ಅದನ್ನು ನೋಡಿಕೊಂಡು ಮತ್ತೆ ಮನೆಗೆ ಬಂದು 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆಲ್ಲ ಪೂಜೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅಮ್ಮಿಗೆ ಪಾಪುನ ಎತ್ಕೊಂಡು ಕೂತಿದ್ರು. ಅದಾದಮೇಲೆ ನಾನೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮಮ್ಮ ಇರಲಿಲ್ಲ, ಹಸು ಹಾಲು ಕರಿತಿದ್ರು. ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೇಲೂ ಇನ್ನೂ ಪೂಜೆ ಮಾಡಿರಲಿಲ್ಲ. ಬೆಳಿಗ್ಗೆ ಮಾಡಬೇಕಿತ್ತು, ಆಗಿರಲಿಲ್ಲ ಅಂದ್ಬಿಟ್ಟು ರೆಡಿ ಮಾಡಿ ಹಾಗೆ ಬಿಟ್ಟಿದ್ದೆ ಸಂಜೆ ಮಾಡೋಣ ಅಂತ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪಾಪುಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಆದಮೇಲೆ ದೇವ್ರ ಮನೆ ಪೂಜೆನೂ ನಾನು ಮಾಡಿದೆ. ನೋಡ್ತಿರ್ಬೋದು. ಇವಾಗೆಲ್ಲ ನನಗಿದ್ದು ಈ ಥರ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿದ್ಮೇಲೆ ಪಾಪು ಹೆಣ್ಮಕ್ಳಿಗೆ ಈ ಥರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಥರ ಮನೇಲಿ ಮಾಡ್ತಾರೆ. ಆ ಥರ ಮಾಡಿದ್ರೆ ಏನು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ನೋಡಿದೆ. ಅದು ಯಾಕೆ ಮಾಡಬಾರ್ದು, ಈ ವರ್ಷದಿಂದನೇ ಶುರು ಮಾಡೋಣ. ಅದಲ್ಲದೆ ನಮ್ಮ ಪಾಪುಗೆ ಫಸ್ಟ್ ಸಂಕ್ರಾಂತಿ ಹಬ್ಬ ಬೇರೆ ಅಲ್ವಾ, ಹಾಗಾಗಿ ನಾನು ಮಾಡಿದೆ. ಖುಷಿ ಅನ್ನಿಸ್ತು. ನಂಗೆ ಇದೆಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತೆ ಮನೆಯಲ್ಲಿ, ಅದಕ್ಕೆ ನಮ್ಮ ಅಮ್ಮನ ಸಪೋರ್ಟು ಇರುತ್ತೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಒಂದು 5 ತಟ್ಟೆ ಮಾಡ್ಕೋಬೇಕಿತ್ತು. ಬಾಳೆಹಣ್ಣು, ಕಬ್ಬು, ಎಲೆ ಅಡಿಕೆ, ಆಮೇಲೆ ಎಳ್ಳು ಮನೇಲೇ ಮಾಡಿದ್ವಲ್ಲ ಅದು ಎಲ್ಲ ಇಟ್ಬಿಟ್ಟು ನಮ್ಮಮ್ಮ ಮುಟ್ಟಿಸ್ತೈತೆ. ಅವಳಿಗಂತೂ ಅದು ಆಟ ಆಡೋಕ್ಕೆ ಕೊಡಲಿ ಅನ್ನೋದೇ ಆಸೆ. 1 ವರ್ಷದ ಮಕ್ಕಳು ಅಥವಾ ಒಟ್ಟಿನಲ್ಲಿ 1, 2, 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇವೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಅವ್ರು ಮಾಡಿದ್ದೇ ಅವ್ರಿಗೆ ರೂಲ್ಸ್ ಆಗಿಬಿಟ್ಟಿರುತ್ತೆ. ನಮಗಂತೂ ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಸಾಕಾಯಿತು ಅವಳನ್ನು ಹಿಡಿಯೋಷ್ಟರಲ್ಲೇ. ಇದಕ್ಕೂ ಮುಂಚೆ ಹೂವು ಎಲ್ಲ ಮುಟ್ಟಿಸಿ ಫೋಟೋಶೂಟ್ ಮಾಡ್ದೋ. ಅದು ನಾನು ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀನಿ. ಅದಕ್ಕೆ ಆ ಹೂವು ಅಂತೂ ಫುಲ್ ಪೀಸ್ ಮಾಡೋವರೆಗೂ ಬಿಡಲಿಲ್ಲ, ಮಕ್ಕಳೇ ಹಾಗೆ. ಬಟ್ ಚೆನ್ನಾಗಿತ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡು ಅವಳಿಗೇನೋ ಅದೇನು ಕೊಡ್ತಿಲ್ವಲ್ಲ ಅನ್ನೋ ಕ್ರೇಜ್. ಬಟ್ ಅಷ್ಟು ಕೂತೋಳಲ್ಲ, ನನಗೆ ಅದೇ ಶಾಕ್ ಆಗ್ತಿದ್ದಿದ್ದು. ಎದ್ದು ಹೋಯ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎದ್ದೋಗಲಿಲ್ಲ, ಆರಾಮಾಗಿ ಕೂತಿದ್ಲು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ಒಂದು ಪಾತ್ರೆಗೆ, ಅಂದರೆ ಮೀನ್ಸ್ ಒಂದು ಮನೇಲಿ ಸೇರು ಪಾವು ಅಂತ ಇಟ್ಟಿರ್ತಾರೆ ಹಳೆ ಕಾಲದವರು, ಅದರಲ್ಲಿ ಮಾಡ್ಬೋದಿತ್ತು. ನಾವು ಮಾಮೂಲಿ ಅಕ್ಕಿ ಎಳಿಯೋಕೆ ಒಂದು ಗ್ಲಾಸ್ ಇಟ್ಟಿದ್ದೀವಿ, ಆ ಗ್ಲಾಸಲ್ಲೇ ಮಾಡೋಣ ಈ ವರ್ಷ ಅಂದ್ಬಿಟ್ಟು ಅದೇ ಗ್ಲಾಸ್ಗೆ 3 ಸಲ ಕಬ್ಬು, ಕಾಯಿನು, ಆಮೇಲೆ ಎಳ್ಚೆ ಹಣ್ಣು, ಬೆಲ್ಲ, ಅಕ್ಕಿ ಎಲ್ಲ ಮಾಡಿರ್ತೀವಲ್ಲ, ಎಳ್ಳು ಎಲ್ಲ ಬೀರೋಕ್ಕೆ, ಅದನ್ನು ತಲೆ ಮೇಲಿಂದ ಸುರಿಬೇಕು ಅಂತ ಹೇಳಿದ್ರು. ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಆ ಥರ ಮಾಡಿದ್ರೆ ಮಗುಗಳಿಗೆ ಶೀತ ಅವೆಲ್ಲ ಇದ್ದರೆ ಕಡಿಮೆ ಆಗುತ್ತಂತೆ. ಇದೆಲ್ಲ ಈಗಿನ ಜನ್ರೇಷನ್ ನೋಡಿದ್ರೆ ಇದೆಲ್ಲ ಹಳೆ ಕಾಲದ್ದು, ಯಾರು ನಂಬ್ತಾರೆ ಅಂತಾರೆ. ಬಟ್ ನಾನು ಅದನ್ನು ನಂಬ್ತೀನಿ, ಗೌರವಿಸ್ತೀನಿ. ಯಾಕಂದರೆ ಹಳೆ ಕಾಲದಲ್ಲಿ ಹೇಳಿರೋದೆಲ್ಲ ಸತ್ಯನೇ, ಯಾರು ಸುಮ್ಮನೆ ಅಂತೂ ಹೇಳಿರಲ್ಲ. ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದೆ. ನಮ್ಮ ಅಕ್ಕ ರೇಷ್ಮಕ್ಕವ್ರಿಗೂ ಕೂಡ ಶೇರ್ ಮಾಡಿದ್ದೆ, ಈ ಥರ ಈ ವರ್ಷ ಮಾಡಿ ಹರ್ಷಿಕಂಗೆ ಅಂತ. ಅವಳು ಅಷ್ಟೇ ಪ್ರತಿ ವರ್ಷವೂ ಎಳ್ಳು ಬೀರ್ತಾಳೆ, ನಮ್ಮ ರೇಷ್ಮಕ್ಕ ಬೀರ್ಸುತ್ತೆ. ಬಟ್ ಇವೇನೂ ಮಾಡಿರಲಿಲ್ಲ. ಅದು ಈ ವರ್ಷ ಇಬ್ಬರು ಮನೆಯಲ್ಲೂ ಮಾಡಿದ್ವಿ. ತಲೆ ಮೇಲೆಲ್ಲ ಸುರಿದಿದ್ದು ಅವಳು ಎತ್ತಿ ಬಾಯಿಗೆ ಹಾಕೋತಾ ಇದ್ಲು. ನಾನು ದೀಪ ಹಚ್ಚಿರೋದು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ದೀಪ ಹಚ್ಕೊಟ್ಟೆ. ನಮ್ಮಮ್ಮ ಆರತಿ ಮಾಡಿದ್ರು. ಆ ಆರತಿ ಮಾಡಿದ್ಮೇಲೆ ದೀಪ ಎತ್ಕೊಂಡು ಏನು ನೀರಿರುತ್ತೆ ಅದನ್ನು ರೋಡಲ್ಲಿ ಚೆಲ್ಲಬೇಕು. ಇಲ್ಲಿಗೆ ಈ ಪೂಜೆ ಎಂಡ್ ಆಗುತ್ತೆ. ಮಾಡಿದ್ದೇನೋ ಖುಷಿ ಅನ್ನಿಸ್ತು. ಅದಾದಮೇಲೆ ಎಲ್ಲರ ಮನೆಗೂ ಎಳ್ಬೀರಕ್ಕೆ ಕರ್ಕೊಂಡೋಗಿದ್ದು. ಅಂದರೆ ನಮ್ಮ ರೋಡಲ್ಲಿ ಒಂದು 10-12 ಮನೆಗೇನೋ ಕೊಟ್ವಿ. ಅದೆಲ್ಲ ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರ ಮನೇಲೂ ಆ ಥರ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂದ್ಬಿಟ್ಟು ನಾನೆಲ್ಲೂ ವೀಡಿಯೋ ಮಾಡಲಿಲ್ಲ. ಇಷ್ಟಾಗಿತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ. ಈ ವರ್ಷ ಹಬ್ಬ ಗ್ರ್ಯಾಂಡ್ ಇಲ್ಲದೆ ಇರ್ಬೋದು, ಬಟ್ ನನಗೆ ಸ್ಪೆಷಲು, ಯಾಕೆಂದರೆ ನಮ್ಮ ಪಾಪು ಕೈಲೆಲ್ಲ ಮಾಡಿಸಿದ್ವಲ್ಲ. ಹಾಗಾಗಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ನ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.
ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.